ಅಶ್ವವೇಗ 5 PM ಬುಲೆಟಿನ್ನಲ್ಲಿ ಟಾಪ್ 3 ಸ್ಟೋರೀಸ್ಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಾನು ಸಚಿನ್ ಹೆಮ್ಮಕ್ಕಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದಂದರೆ CM ಬದಲಾವಣೆ ಆಗ್ತಾರೆ. 2.5 ವರ್ಷ ಆದಮೇಲೆ DCM DK ಶಿವಕುಮಾರ್ CM ಆಗ್ತಾರೆ ಅನ್ನುವಂತಹ ವಿಚಾರ ಡೇ ಒನ್ನಿಂದ ಇವತ್ತಿನವರೆಗೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದರೆ CM ಬದಲಾವಣೆ ಆದರೆ CM ಕುರ್ಚಿ ಶೇಕ್ ಆಗುತ್ತಾ? ಇದು CM ಬದಲಾವಣೆ ಆಗ್ತಾರೆ ಅನ್ನುವಂತಹ ಮಾತುಗಳು BJP JDSನವ್ರು ಹೇಳ್ತಾ ಇರುವಂಥದ್ದಲ್ಲ, ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇ. DCM DK ಶಿವಕುಮಾರ್ ಪರವಾಗಿ ಸಾಕಷ್ಟು ಜನ ಶಾಸಕರು ಈಗ ಬ್ಯಾಟ್ ಬೀಸ್ತಾ ಇದ್ದಾರೆ. ಅದರಲ್ಲೂ ರಾಮನಗರದ ಶಾಸಕ ಇಕ್ಬಾಲ್ ಅನ್ಸಾರಿ ಅವರು ಈಗ ದೊಡ್ಡ ಮಟ್ಟದಲ್ಲಿ ಒಂದು ಬಿರುಗಾಳಿ ಏಳುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಬಿ ಆರ್ ಪಾಟೀಲ್ ದಿನಕ್ಕೊಂದು ಕ್ಷಣಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದು ಸರ್ಕಾರಕ್ಕೆ ನಿಜಕ್ಕೂ ಡ್ಯಾಮೇಜ್ ಆಗ್ತಾ ಇದೆಯಂತ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಅಂದರೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದಲ್ಲೇ ಇದ್ದಾರೆ. BR ಪಾಟೀಲ್ ಹೇಳಿಕೆ, ರಾಜು ಕಾಗೆ ಹೇಳಿಕೆ ಬೆನ್ನಲ್ಲೇ ಒಂದು ಕಡೆ ಮೀಟಿಂಗ್ ಅರೇಂಜ್ಮೆಂಟ್ ಆಗಿದೆ. ಈ ಹೇಳಿಕೆ ಬೆನ್ನಲ್ಲೇ BR ಪಾಟೀಲ್ ಸಿದ್ದರಾಮಯ್ಯನವರ ಬುಡಕ್ಕೆ ಇವತ್ತು ಆಪತ್ತು ತಂದಿಟ್ರ. ಹಾಗಾದರೆ ಸೋನಿಯಾ ಗಾಂಧಿನೇ ನಾನು ಭೇಟಿ ಮಾಡಿಸಿದ್ದು ನಾನೇ, ಅವರು ಮುಖ್ಯಮಂತ್ರಿ ಆದರೂ ನಾನು ಶಾಸಕನಾಗೇ ಇದ್ದೀನಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟರು. ಇನ್ನೊಂದು ಕಡೆ ಈ RCB ವಿಜಯೋತ್ಸವದ ಸಂದರ್ಭದಲ್ಲಿ ಅನೇಕ IPS ಅಧಿಕಾರಿಗಳನ್ನ, ಬೆಂಗಳೂರು ಕಮಿಷನರ್ನ, ಕೆಲವೊಂದು ಖಾಸಗಿ ಸಂಸ್ಥೆಯ ಸಿಬ್ಬಂದಿಗಳನ್ನು ಅಮಾನತ್ತು ಮಾಡ್ತು ಸರ್ಕಾರ. ಈಗ ಸರ್ಕಾರಕ್ಕೆ ಮುಖಭಂಗ ಆಗಿದೆ. CIT ಆದೇಶ ಇವತ್ತು ಸರ್ಕಾರಕ್ಕೆ ನಿಜಕ್ಕೂ ಮುಖಭಂಗ ಆಗಿದೆ. ಎಸ್, ಈ 3 ಸ್ಟೋರಿಗಳಲ್ಲಿ ಬಹಳ ಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ CM ಬದಲಾವಣೆ ಆಗ್ತಾರಾ? CM ಬದಲಾವಣೆ ಆದರೆ ಮುಂದಿನ CM ಯಾರು? ಸಾಕಷ್ಟು ಜನ CM ಸೀಟಿಗೆ ಬಂದು ಕೂತ್ಕೊಳ್ಳಿಕ್ಕೆ, CM ಸೀಟನ್ನು ಅಲಂಕರಿಸಲಿಕ್ಕೆ ಟವಲ್ ಇಟ್ಕೊಂಡು ಡಜನ್ ಗಟ್ಟಲೆ ಕೂತ್ಕೊಂಡಿದ್ದಾರೆ. ಈ ಹಿಂದೆ ಸಾಕಷ್ಟು ಜನ ನಾನು CM ಆಗ್ತೀನಿ ಅಂತ ಹೇಳ್ತಾ ಇದ್ರು. RV ದೇಶಪಾಂಡೆ ಹೇಳ್ತಾ ಇದ್ರು, ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ, DK ಶಿವಕುಮಾರ್, ಹೀಗೆ ಅನೇಕ ಜನ CM ಆಗ್ತೀವಿ ಅಂತ ಹೇಳ್ತಾ ಇದ್ರು. ನಿಜಕ್ಕೂ ಕಾಂಗ್ರೆಸ್ ಪಕ್ಷದ ಆಂತರಿಕ ವಲಯದಲ್ಲಿ ಚರ್ಚೆ ಆಗಿದೆಯಾ CM ಬದಲಾವಣೆ ಆಗ್ತಾರೆ ಅಂತ? ಆಂತರಿಕ ವಲಯದಲ್ಲಿ ನಿಜಕ್ಕೂ ಆಗಿರುವ ಚರ್ಚೆ ಆದರೂ ಏನು? ಮತ್ತೆ ಮುನ್ನೆಲೆಗೆ ಬಂದಿದೆ CM ಬದಲಾವಣೆ ವಿಚಾರ. ಹಾಗಾದರೆ CM ಸಿದ್ದರಾಮಯ್ಯನವರು ಬದಲಾವಣೆ ಆದರೆ ಯಾರು ಮುಂದಿನ CM? ಸುರ್ಜೇವಾಲಾ ಸಭೆಯಲ್ಲಿ CM ಬದಲಾವಣೆ ಬಗ್ಗೆ ಧ್ವನಿ ಎತ್ತಿದ್ರಾ? ಕೆಲ ಶಾಸಕರಿಂದ CM ಬದಲಾವಣೆ ವಿಚಾರ ಪ್ರಸ್ತಾಪ ಆಗಿದೆ. ಅಂದರೆ DK ಶಿವಕುಮಾರ್ ಪರವಾಗಿರುವಂತಹ ಶಾಸಕರು ಧ್ವನಿ ಎತ್ತಿದ್ದಾರೆ. 50-50 ಸೂತ್ರದ ಬಗ್ಗೆ ರಾಜ್ಯ ಉಸ್ತುವಾರಿ ಜೊತೆ ಚರ್ಚೆ ಆಗಿದೆ. DCM DK ಪರ ಕೆಲ ಶಾಸಕರು ಮಾತಾಡಿದ್ದಾರೆ. ಸಾಕಷ್ಟು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಸಂಘಟನಾ ಚತುರ, ಪಕ್ಷ ಯಾವುದೇ ಕಷ್ಟದಲ್ಲಿದ್ದರೂ ಕೂಡ ಅಲ್ಲಿ ಎದೆ ಕೊಟ್ಟು ನಿಲ್ಲುವಂಥದ್ದು ಅಂದರೆ DK ಶಿವಕುಮಾರ್, ಅವರಿಗೆ ಅವಕಾಶ ಕೊಡಬೇಕು. ಈ ರೀತಿಯಾದಂತಹ ಮಾತುಗಳು ಈ ಮಂಡ್ಯ ಭಾಗದ ಶಾಸಕರು, ರಾಮನಗರ ಭಾಗದ ಶಾಸಕರುಗಳು DK ಶಿವಕುಮಾರ್ ಪರವಾಗಿ ಹೇಳಿದ್ದಾರೆ. ಕೆಲ ಶಾಸಕರು CM ಬದಲಾವಣೆ ವಿಚಾರವನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆನೇ ಚರ್ಚೆ ಮಾಡಿದ್ದಾರೆ. 50-50 ಸೂತ್ರದ ಬಗ್ಗೆ ರಾಜ್ಯ ಉಸ್ತುವಾರಿ ಜೊತೆ ಚರ್ಚೆ ಆಗಿದೆ. ಇನ್ನು DCM DK ಶಿವಕುಮಾರ್ ಪರವಾಗಿ ಕೆಲ ಶಾಸಕರು ಇಲ್ಲಿ ಮಾತಾಡಿದ್ದಾರೆ. CM ಆಗಲಿ ಬಿಡ್ರಿ, ಅವರು ಸಮಸ್ಯೆಗಳ ಜೊತೆ CM ಬದಲಾವಣೆ ಬಗ್ಗೆಯೂ ಸಹ ಇಲ್ಲಿ ಪ್ರಸ್ತಾಪ ಆಗಿದೆ. ಸಮಸ್ಯೆಗಳಂದರೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಲಹಗಳು, ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಅನೇಕ ಇಲಾಖೆಗಳಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗ್ತಾ ಇದೆ, ಸಚಿವರುಗಳು ಮತ್ತು ಶಾಸಕರ ನಡುವೆ ಒಂದು ಒಳ್ಳೆಯ ಒಡಂಬಡಿಕೆ ಇಲ್ಲ, ಸಚಿವರು ಮತ್ತು ಶಾಸಕರ ನಡುವೆ ಒಂದಿಷ್ಟು ಅಗೌರವದ ಮಾತುಗಳು ಕೇಳಿ ಬರ್ತಾ ಇದೆ. ಇವೆಲ್ಲವನ್ನೂ ಹೇಳಿದ್ದು BJP JDS ಶಾಸಕರಲ್ವೇ ಅಲ್ಲ. ಈ ಎಲ್ಲ ಆರೋಪ ಮಾಡಿದ್ದು, ಈ ಎಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದು ಸ್ವತಃ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು. ಈ ಶಾಸಕರು ಸಚಿವಾಕಾಂಕ್ಷಿಗಳು ಕೂಡ ಹೌದು. ರಾಜ್ಯ ಉಸ್ತುವಾರಿ ರಾಜ್ಯಕ್ಕೆ ಬಂದು ಒಂದಿಷ್ಟು ಮಾತುಕತೆ ಆಡ್ತಾ ಇದ್ದಾರೆ ಅಂದರೆ ವಿಚಾರ ಗಂಭೀರವಾಗಿದೆ. ಶಾಸಕರ ಅಸಮಾಧಾನ ಏನಿದೆಯಲ್ಲ ಅದು ಸ್ಫೋಟಗೊಂಡಿದೆ. ಅದನ್ನು ಶಮನ ಮಾಡಲೇಬೇಕು. ನೋಡಿ, ಎಲ್ಲ ಶಾಸಕರಿಗೂ 10ರಿಂದ 20 ನಿಮಿಷ ಟೈಮ್ ಕೊಟ್ಟರೆ BR ಪಾಟೀಲ್ಗೆ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ರು ನಿನ್ನೆ ಮಾತಾಡಲಿಕ್ಕೆ. ಅರ್ಧ ಗಂಟೆ ಟೈಮ್. ಯಾಕಂದರೆ BR ಪಾಟೀಲ್ ಅವರ ಆರೋಪಗಳು ಸಾಕಷ್ಟಿದ್ದಾವೆ. ಇನ್ನು ನೋಡಿ, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವ್ರ ಜೊತೆನೂ ಚರ್ಚೆ ಆಯಿತು.
ಸುರ್ಜೇವಾಲಾ ಚರ್ಚೆ ಮಾಡಿದ್ರು ಇವತ್ತು. ಈ ಸಂದರ್ಭದಲ್ಲಿ ಕ್ಷೇತ್ರದ ಸಾಧನೆ ಬಗ್ಗೆ ಸುರ್ಜೇವಾಲಾ ಕೇಳ್ತಾರೆ. DKಶಿನ CM ಮಾಡುವಂತೆ ಮನವಿ ಇಟ್ಟಿದ್ದಾರೆ ಕೈ ಶಾಸಕ. CM ಬದಲಾವಣೆ ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ನೋಡಿ, DK ಶಿವಕುಮಾರ್ ಪರವಾಗಿ ಇವರು ಬ್ಯಾಟ್ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಇಕ್ಬಾಲ್ ಹುಸೇನ್ ರಾಮನಗರ ಶಾಸಕ ಆಗಲಿಕ್ಕೆ ಪ್ರಮುಖ ಕಾರಣನೇ DK ಶಿವಕುಮಾರ್. ಅನುದಾನ ಕೊರತೆ ಬಗ್ಗೆನೂ ಕೂಡ ಅಲ್ಲಿ ರಾಮನಗರ ಶಾಸಕ ಪ್ರಸ್ತಾಪ ಮಾಡಿದ್ರು. 5 ಗ್ಯಾರಂಟಿಗಳು ರಾಜ್ಯಕ್ಕೆ ಘೋಷಣೆ ಮಾಡಿದರೆ ರಾಮನಗರಕ್ಕೆ ವಿಶೇಷವಾದಂತಹ ವೋಚರ್ ಹಂಚಿದ್ರು. ಇದನ್ನು ಸ್ವತಃ ಕುಮಾರಸ್ವಾಮಿ ಹೇಳಿದ್ರು. ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಿಗ್ ಫೈಟ್ ಕೊಟ್ಟಿದ್ರು ಇಕ್ಬಾಲ್ ಹುಸೇನ್ಗೆ. ಆದರೆ ಇಕ್ಬಾಲ್ ಹುಸೇನ್ ಇವತ್ತು ಗೆದ್ದಿದ್ರೆ ಅದು DK ಶಿವಕುಮಾರಿಂದ. ಇದನ್ನು ನೆನ್ಪಿಟ್ಕೊಂಡಿದ್ದಾರೆ. ಹಾಗಾಗಿ ಅದು ಋಣ ತೀರಿಸಬೇಕಾಗಿದೆ. ಹಾಗಾಗಿ ಇವತ್ತು ಇಕ್ಬಾಲ್ ಹುಸೇನ್ DK ಶಿವಕುಮಾರೇ ಮುಖ್ಯಮಂತ್ರಿ ಆಗಬೇಕು. 50-50 ಸೂತ್ರದಡಿ, 50-50 ಸೂತ್ರದಡಿ ಅಧಿಕಾರ ಹಂಚಿಕೆ ಬಿಟ್ಕೊಡಿ. ಇದು ಇಕ್ಬಾಲ್ ಹುಸೇನ್, ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಅವರ ಒಂದು ಮನವಿಯಾಗಿದೆ. ಜೊತೆಗೆ ಕ್ಷೇತ್ರಕ್ಕೆ ಅನುದಾನ ಕೂಡ ಅಂತ ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ಇಕ್ಬಾಲ್ ಹುಸೇನ್ ಗೆಲುವು ಅಷ್ಟು ಸುಲಭ ಆಗಿರಲಿಲ್ಲ. 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ರು ಕೂಡ, ಚುನಾವಣಾ ಪ್ರಣಾಳಿಕೆಯಲ್ಲಿ ಇದ್ರೂ ಕೂಡ ಕಷ್ಟ ಇತ್ತು ಇವರ ಕ್ಷೇತ್ರದಲ್ಲಿ. ನಿಖಿಲ್ ಕುಮಾರಸ್ವಾಮಿ ಪೈಪೋಟಿ ಕೊಟ್ಟಿದ್ರು. ನಿಖಿಲ್ ಕುಮಾರಸ್ವಾಮಿ ಪೈಪೋಟಿ ಕೊಟ್ಟಿದ್ರು ಕೂಡ ಅನಿತಾ ಕುಮಾರಸ್ವಾಮಿಯ ವರ್ಚಸ್ಸಿತ್ತಲ್ಲಿ. ಆದರೂ ಕೂಡ ಗೆದ್ದಿದ್ದಾರೆ. ಅದನ್ನು ಗೆಲ್ಲಿಸಿದ್ದು DKಶಿ. ಸೆಪ್ಟೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ಬದಲಾವಣೆಯಾಗಲಿದೆ. DCM DKಶಿ CM ಆಗಬೇಕೆಂಬುದು ನಮ್ಮ ಅಭಿಲಾಷೆ. ಸಂಘಟನಾಕಾರ ಹೋರಾಟಗಾರನಿಗೆ ಕೊಡುವ ಅವಕಾಶ DKಶಿ ಪರ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಬ್ಯಾಟ್ ಮಾಡಿದ್ದಾರೆ. 2023ರಲ್ಲಿ ಸರ್ಕಾರ ರಚನೆ ಆಗಲಿಕ್ಕೆ 2 ಜನ ಪ್ರಮುಖ ಕಾರಣರು. ಅದರಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಅದರಲ್ಲಿ 2 ಮಾತೇ ಇಲ್ಲ. DK ಶಿವಕುಮಾರ್ ಕೇವಲ ಕರ್ನಾಟಕ ಕಾಂಗ್ರೆಸ್ಸಿಗೆ ಮಾತ್ರ ಸೀಮಿತ ಆಗಿಲ್ಲ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೇ ಸಂಕಷ್ಟದಲ್ಲಿದ್ದರೂ ಕೂಡ ಟ್ರಬಲ್ ಶೂಟರ್, ಅಲ್ಲಿ ಎದೆ ಕೊಟ್ಟು ನಿಲ್ತಾರೆ. ಅದು ಸೋನಿಯಾ ಗಾಂಧಿಗೂ ಚೆನ್ನಾಗಿ ಗೊತ್ತು, ರಾಹುಲ್ ಗಾಂಧಿಗೂ ಚೆನ್ನಾಗಿ ಗೊತ್ತು, ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಚೆನ್ನಾಗಿ ಗೊತ್ತು. ಹಾಗಾಗಿ ಇವತ್ತು ಪಕ್ಷವನ್ನು ಮುನ್ನಡೆಸುವಂತಹ, ಪಕ್ಷವನ್ನು ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಒಗ್ಗೂಡಿಸುವಂತಹ ಶಕ್ತಿ DCM DK ಶಿವಕುಮಾರ್ಗೆ ಆ ವರ್ಚಸ್ಸಿದೆ. ಅವರು ಕೂಡ ಸಾಕಷ್ಟು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಪಕ್ಷಕ್ಕೋಸ್ಕರ ಸಂಘಟನಾತ್ಮಕವಾಗಿ ಪಕ್ಷವನ್ನು ಗಟ್ಟಿಗೊಳಿಸಿದ್ದಾರೆ. ಕಾರ್ಯಕರ್ತರನ್ನು ಹುರಿದುಂಬಿಸ್ತಾ ಇರ್ತಾರೆ. ಅವರಿಗೆ ಅವಕಾಶ ಕೊಡಿ ಅಂತ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ 2023ರಲ್ಲಿ ಚುನಾವಣೆಯಲ್ಲಿ ಗೆದ್ರಲ್ಲ, ಆಗ ಮಾತುಕತೆ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಬಹಿರಂಗವಾಗಿ ಯಾವ ನಾಯಕರುಗಳು ಹೇಳ್ತಾ ಇಲ್ಲ. ಆಗಾಗ ಸತೀಶ್ ಜಾರಕಿಹೊಳಿ ಹೇಳ್ತಾ ಇರ್ತಾರೆ, KN ರಾಜಣ್ಣ ಹೇಳ್ತಾ ಇರ್ತಾರೆ. ನೋಡಿ, BJP JDSನವರೆಲ್ಲ ಹೇಳ್ತಾ ಇರೋದು, ಕಾಂಗ್ರೆಸ್ನವರೇ ಹೇಳ್ತಾ ಇರೋದು. ಒಂದು ಕಡೆ ನಾನೇ CM, 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಈ ಹಿಂದೆ ವಿಧಾನಸೌಧದಲ್ಲೇ CM ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಅದಾದಮೇಲೆ ನಿನ್ನೆ ಮೈಸೂರಿನಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ CM ಮತ್ತು DCM. ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ ಅಂತ, ನಾಯಕತ್ವ ಬದಲಾವಣೆ ಇಲ್ಲ ಅಂತ ಒಂದು ಕಡೆ DCM ಹೇಳ್ತಾ ಇದ್ರೆ, DCM DK ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡಿ ಅಂತ ಇಕ್ಬಾಲ್ ಹುಸೇನ್ ಈಗ ಬ್ಯಾಟ್ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬೊಬ್ರದ್ದು ಹೇಳಿಕೆನೂ ಭಿನ್ನವಾಗಿದೆ. ಎಸ್, ಈಗ ಸಿದ್ದರಾಮಯ್ಯನವರು, ಇಕ್ಬಾಲ್ ಹುಸೇನ್, ಅದ್ರ ಜೊತೆಗೆ DCM DK ಶಿವಕುಮಾರ್ ಏನು ಹೇಳಿದ್ರು ಬನ್ನಿ ನೋಡ್ಕೊಂಬರೋಣ. ಈ ಸರ ಕೊಡ್ಲಿ, ನೋಟಿಸ್ ಕೊಡದೆ ಹೋಗ್ಲಿ, ಬೇರೆ ನಡ ಮಾಡ್ಲಿ, ನಾನು ಹೇಳ್ದಂತ ಮಾತಿಗೆ ಬದ್ಧನಾಗಿರ್ತೇನೆ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. ನಾನು ಹೇಳೋದಷ್ಟೇ, ಬಾಲಕೃಷ್ಣ ಹೇಳೋದಷ್ಟೇ, ಯಾರು ಇದೊಂದು ಬೇಡ, ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ, ಅವ್ರ ಕೈ ಬಲಪಡಿಸೋದು ನಮ್ಮ ಸರ್ಕಾರ. ಒಂದು ಕಡೆ DCM DK ಶಿವಕುಮಾರು CM ಆಕಾಂಕ್ಷಿ ಆಗಿದ್ರು ಕೂಡ ಅದನ್ನು ಬಹಿರಂಗವಾಗಿ ಹೇಳೋಕ್ಕಾಗ್ತಾ ಇಲ್ಲ ಅವರಿಗೆ. ಯಾಕೆ ಅಂದರೆ ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕು,
ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರಂತ ಒಂದು ಕಡೆ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಆದರೆ ಅಂತರಾಳದಲ್ಲಿ ಏನಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಕಾಂಗ್ರೆಸ್ ಸರ್ಕಾರ ಒಂದು ಒಪ್ಪಂದದ ಮೇರೆಗೆ 2023ರಲ್ಲಿ ರಚನೆ ಆಗುತ್ತೆ. ಈ ರಚನೆ ಆಗಿದ್ದೇ 50-50 ಸೂತ್ರದಡಿ 2.5 ವರ್ಷ ಆದಮೇಲೆ ಮುಖ್ಯಮಂತ್ರಿ ಸ್ಥಾನವನ್ನು DKಶಿಗೆ ಬಿಟ್ಕೊಡ್ಬೇಕು ಅನ್ನುವಂತಹ ಒಂದು ಮಾತು ಆಗಿದೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಶಾಸಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್, ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ಕೂಡ ಈಗ ಅದೇ ದಾಟಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ DCM DK ಶಿವಕುಮಾರ್ ಬದಲಾವಣೆ ಇಲ್ಲ, ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಯಾರ್ದು ಸರಿ, ಯಾರ್ದು ತಪ್ಪು, ಯಾರ ಮಾತು ನಂಬಬೇಕು ಈ ರಾಜಕೀಯದಲ್ಲಿ ಅಂತ ಅಭಿಷೇಕ್? ಸಚಿನ್, ಖಂಡಿತ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. ಮೊನ್ನೆ ಕೂಡ ಸಂಭ್ರಮಾಚರಣೆ ಬಹಳ ಜೋರದಿಂದ ಆಯ್ತು. ಆದ್ರೆ ಒಂದಂತೂ ಸದ್ಯಕ್ಕೆ ಉಳಿದಿರುವಂತ ಪ್ರಶ್ನೆ ಏನಂದ್ರೆ, ಅಧಿಕಾರದ ಒಂದು ಅವಧಿ ಏನಿದೆ ಅದು 2.5 ವರ್ಷ CM ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು ಮತ್ತು 2.5 ವರ್ಷ DK ಶಿವಕುಮಾರ್ ಅವರು CM ಆಗಿ ಮುಂದುವರಿಬೇಕಂತ ಒಂದು ಚರ್ಚೆ ಪ್ರಾರಂಭದಲ್ಲಿ ಆಗಿತ್ತು. ಅದು ದೆಹಲಿ ಮಟ್ಟದಲ್ಲೂ ಆಯ್ತು, ಅಲ್ಲಿ AICC ನಾಯಕರ ಸಮ್ಮುಖದಲ್ಲೂ ಸಭೆ ಆಯ್ತು. ಅಲ್ಲಿ ಅಂತಿಮವಾಗಿ ಸಿದ್ದರಾಮಯ್ಯ ಅವರು CM ಆದ್ರು. ಅದು ಇತಿಹಾಸದ ಪುಟ. ಆದ್ರೆ ಇಲ್ಲಿ ಪ್ರಮುಖವಾಗಿ 2 ವರ್ಷ ಯಾವಾಗ ಸರ್ಕಾರ ಸಂಭ್ರಮಾಚರಣೆ ಆಚರಿಸ್ಕೊಂಡ್ರು, ಅಲ್ಲಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಷ್ಟು ಕಂಟಕ ಎದುರಾಯ್ತು. ಅದ್ರಲ್ಲೂ ಕೂಡ ಹಿರಿಯ ಶಾಸಕರೇ ಸ್ವಪಕ್ಷದ ವಿರುದ್ಧ ಒಂದಷ್ಟು ಅಸಮಾಧಾನ ಹೊರಹಾಕುವಂತ ಒಂದು ವಿಚಾರಕ್ಕೆ ಕೈ ಹಾಕಿದ್ದು CM ಸಿದ್ದರಾಮಯ್ಯಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಷ್ಟು ಇರುಸು ಮುರುಸು ತರಬಹುದು ಒಂದು ಪ್ರಯತ್ನ ಮಾಡಿದ್ರು. ಅದರಲ್ಲೂ ಕೂಡ ಸಚಿವ ಜಮೀರ್ ಅಹಮದ್ ಅವರೊಂದು ಕಾರ್ಯದರ್ಶಿ ಜೊತೆ ಹಿರಿಯ ಶಾಸಕ BR ಪಾಟೀಲ್ ಅವರು ಮಾತನಾಡಿರ್ತಕ್ಕಂತ ಆಡಿಯೋ ವೈರಲ್ ಆಯ್ತು. ಅಲ್ಲಿಂದ ಒಂದಷ್ಟು ಕಾಂಗ್ರೆಸ್ ವಿರುದ್ಧ ಒಂದಷ್ಟು ಅಸಮಾಧಾನ ಹೊರಹಾಕುವಂತ ಒಂದು ಬಹಿರಂಗ ಅಸಮಾಧಾನಗಳು ಕೆಳತೊಡಗಿದವು. ಅದರಲ್ಲೂ ಕೂಡ BR ಪಾಟೀಲ್ ಆಗಿರ್ಬೋದು, ರಾಜು ಕಾಗೆ ಆಗಿರ್ಬೋದು, ಬಾಲಕೃಷ್ಣ ಅವರಾಗಿರ್ಬೋದು, ಒಂದಷ್ಟು ಬಹಿರಂಗವಾಗಿ ಅಸಮಾಧಾನ ಹೊರಹಾಕುವ ಮುಖಾಂತರ CM ಕುರ್ಚಿ ಮೇಲೆ ಅಥವಾ DCM DK ಶಿವಕುಮಾರ್ ಅವ್ರನ್ನ CM ಮಾಡ್ಬೇಕೆಂಬ ಒಂದು ಹುನ್ನಾರವೇನೋ ಅದೇ ಲೆಕ್ಕ ಹಾಕೊಂಡು ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸುವಂತ ಪ್ರಯತ್ನ ಮಾಡಿದ್ರು. ಅದಕ್ಕಾಗಿ ಹೈಕಮಾಂಡ್ ನಾಯಕರು ಈ ಒಂದು ಅಸಮಾಧಾನವನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ನಿನ್ನೆ ಕೂಡ ಸಭೆ ಮಾಡಿದ್ದಾರೆ, ಇವತ್ತು ಕೂಡ ಸಭೆ ಮಾಡ್ತಿದ್ದಾರೆ, ಮುಂದೆ ನಾಳೆ ಕೂಡ ಸಭೆ ಮಾಡ್ತಾರೆ. ಅಲ್ಲಿ ಪ್ರಮುಖವಾಗಿ ಶಾಸಕರು ಇಲ್ಲಿ ರಾಜ್ಯದಲ್ಲಿ ಆಗ್ತಿರುವಂತಹ ಬದಲಾವಣೆ ಆಗಿರ್ಬೋದು ಮತ್ತು ಹೊಂದಾಣಿಕೆ ರಾಜಕೀಯ ಆಗಿರ್ಬೋದು, ಪ್ರಮುಖವಾಗಿ DCM DK ಶಿವಕುಮಾರ್ ಅವ್ರನ್ನ CM ಮಾಡುವಂತ ಒಂದು ವಿಚಾರವನ್ನ ಖುದ್ದಾಗಿ 2 ಶಾಸಕರು ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬರ್ತದೆ. ಅದರಲ್ಲೂ ಕೂಡ BR ಪಾಟೀಲ್ ಅವರಾಗಿರ್ಬೋದು, ಅಲ್ಲಿ ನಾನು ಸಚಿವ ಆಕಾಂಕ್ಷಿ ಆಗಿದ್ರು, ನಾನು ಹಿರಿಯ ಶಾಸಕ ಇದ್ದೇನೆ, 4 ಬಾರಿ ಗೆದ್ದಿದ್ದೇನೆ ಅಂತ ಒಂದಷ್ಟು ಲೆಕ್ಕಾಚಾರ ಹಾಕಿದ್ರು ಕೂಡ ಮುಂದೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಒಂದು ಲೆಕ್ಕಾಚಾರ ಕೂಡ ಐತೆ. ಯಾಕಂತಂದ್ರೆ ಈಗಿರುವರು ಬಹುತೇಕ ಶಾಸಕರು ಹಿರಿಯರಾಗಿರ್ತಾರೆ ಮತ್ತು ಅನುಭವಿ ಉಳ್ಳವರಾಗಿರ್ತಾರೆ. ಹೀಗಾಗಿ ಈ ಒಂದು ಟರ್ನ್ ಬಿಟ್ರೆ ಮುಂದೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ತನಗೆ ಸಚಿವ ಸ್ಥಾನ ಕ್ಲೈಮ್ ಮಾಡ್ಕೊಬೇಕು ಅನ್ನೋದು ಒಂದಷ್ಟು ಲಾಂಗ್ ಟರ್ಮ್ ಆಗುತ್ತೆ. ಸದ್ಯಕ್ಕೆ ಈಗ 50-50ರ ಅನುಪಾತದಲ್ಲಿ ಈಗ ಕ್ಲೈಮ್ ಮಾಡ್ಕೊಂಡ್ರೆ ತಮಗೆ ಒಂದು ಸ್ಥಾನ ಸಿಗುತ್ತೆ ಎಂಬ ಒಂದು ಲೆಕ್ಕಾಚಾರದೊಂದಿಗೆ ಆಕಾಂಕ್ಷಿಗಳು ತನ್ನ ಒಂದು ಸ್ಥಾನವನ್ನ ಕ್ಲೈಮ್ ಮಾಡ್ಕೊಳ್ತಿದ್ದಾರೆ. ಆ ಒಂದು ವಿಚಾರದಲ್ಲಿ BR ಪಾಟೀಲ್ ಮೊದಲಿಗರು. ಅದಾದ ನಂತರ ರಾಜು ಕಾಗೆ ಕೂಡ ನಿಗಮ ಮಂಡಳಿ ಹಂಚಿಕೆಯಲ್ಲಿ ಪ್ರಾರಂಭದಲ್ಲಿ ಒಂದಷ್ಟು ಅಸಮಾಧಾನವರು ಹಾಕಿದ್ರು. ಈಗ ಆತ ಶಾಸಕರು ಹಿರಿಯರಿದ್ದಾರೆ ಮತ್ತು ಸಚಿವಾಕಾಂಕ್ಷಿ ಕೂಡ ಆಗಿದ್ದಾರೆ. ಈ 2 ಶಾಸಕರು ನಿಧಾನವಾಗಿ DCM ನ DK ಶಿವಕುಮಾರ್ ಅವ್ರನ್ನ ಒಂದಷ್ಟು CM ಮಾಡುವಂತ ನಿಟ್ಟಿನಲ್ಲಿ ಮತ್ತು CM ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಆರೋಪಗಳು ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯದಲ್ಲಿ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಿದೆ ಮತ್ತು ಆಡಳಿತಾತ್ಮಕವಾಗಿ ಒಂದಷ್ಟು ಪರಿಣಾಮ ಬೀರ್ತಿದೆ. ಕ್ಷೇತ್ರದಲ್ಲಿ ನಾವು ಭರವಸೆ ಕೊಟ್ಟಂತೆ ರೀತಿಯಲ್ಲಿ ಕೆಲಸಗಳು ಮಾಡಕ್ಕಾಗ್ತಿಲ್ಲ. ಹೀಗಾಗಿ ಜನರ ಒಂದು ಆಕ್ರೋಶಕ್ಕೆ ನಾವು ಗುರಿ ಆಗ್ತಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ CM ಆಗಿ ಸಿದ್ದರಾಮಯ್ಯ ಮುಂದುವರೆದ್ರೆ ತಮಗೆ ಮುಂದಿನ ಒಂದು ಸ್ಥಾನ ಪಡ್ಕೊಳ್ಳುವಲ್ಲಿ ಕಷ್ಟ ಆಗುತ್ತೆ ಅಂತ ಅರಿತುಕೊಂಡಿರುವಂತಹ ಶಾಸಕರು ಕೆಲವೊಂದ್ ಕಡೆ ಈ ಒಂದು ಪ್ಲೇ ಕಾರ್ಡ್ ನ ಪ್ಲೇ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಸದ್ಯಕ್ಕೆ ಚರ್ಚೆಗೆ ಗ್ರಾಸ ಆಗ್ತಿರುತ್ತೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಡೆ CM ಸಿದ್ದರಾಮಯ್ಯ ಬಣ ಒಂದು ಕಡೆ ಆದ್ರೆ DCM DK ಶಿವಕುಮಾರ್ ಒಂದು ಬಣ ಹಾಕ್ತಿದ್ದಾರೆ. ಮಧ್ಯದಲ್ಲಿ ತಟಸ್ಥ ಬಣದವರು ಯಾರಿದ್ದಾರೆ ಅವರು ಇಲ್ಲಿ ತಮ್ಮ ಒಂದು ಪ್ಲೇ ಕಾರ್ಡ್ ನ ಪ್ಲೇ ಮಾಡ್ತಿದ್ದಾರೆ. ಸಚಿನ್, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.